ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ, ಸಾಕಷ್ಟು ದೊಡ್ಡ ಅಥವಾ ಸಣ್ಣ ಚೇಂಜಸ್ಗಳಾಗಿದ್ದಾವೆ. ಅದರಲ್ಲಿ ಈಗ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಅದರಲ್ಲಿ ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ. ಇದುವರೆಗೂ ಕೂಡ ನಿಮಗೆ ಬದಲಾವಣೆಗಳು ಆಗ್ತಾ ಇದ್ವು. ಅದರಲ್ಲಿ ಪ್ರತಿಯೊಂದರಲ್ಲಿ ಕೂಡ ಶಾಕಿಂಗ್ ಸುದ್ದಿನೇ ಇರ್ತಾ ಇದ್ವು. ನಿಮ್ಮನ್ನು ರೇಷನ್ಸ್ ಕಾರ್ಡ್ಗಳಿಂದ ತೆಗೆದುಹಾಕೋದು, ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಾಕೋದು, ಅಥವಾ ನಿಮಗೆ ಹಣ ಬರಲ್ದ ಇದ್ದ ಹಾಗೆ ನೋಡ್ಕೊಳ್ಳೋದು, ಈ ರೀತಿ ನಿಮಗೆ ಬದಲಾವಣೆಗಳಾಗ್ತಾ ಇದ್ವು. ಅಥವಾ ಹಣ ಬರೋದಾಗಿದ್ರು ಸಹಿತ ಲೇಟ್ ಆಗಿ ಬರೋದು, ಈ ರೀತಿ ಆಗ್ತಾ ಇತ್ತು. ಆದರೆ ಈಗ ಹಾಗಲ್ಲ. ಇಲ್ಲಿ ಬಂದಿರತಕ್ಕಂಥದ್ದು ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ನಿಮಗೋಸ್ಕರ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನು ಬದಲಾವಣೆ ಆಗಿದ್ದಾವೆ ಈ ಒಂದು 20-21ನೇ ಕಂತಿನಲ್ಲಿ ಅಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದರೆ ಬನ್ನಿ ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬಹಳ ಮುಖ್ಯವಾಗಿ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡ್ತೀವಿ. ವೀಕ್ಷಕರೇ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಏನು ಅಪ್ಡೇಟು ಎಲ್ಲ ಕೂಡ ನಾವು ನೋಡ್ತಾ ಹೋಗೋದಾದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲು ಹಿಡ್ಕೊಂಡು ನೋಡ್ತಾ ಬರ್ತಾ ಇದ್ದೀವಿ, ಒಂದಲ್ಲ ಒಂದು ಬದಲಾವಣೆಗಳಾಗ್ತಾನೆ ಇದೆ. ಕೊನೆಯ ಪಕ್ಷ ಈಗ ಯಾವುದಂದರೆ ದೊಡ್ಡ ಬದಲಾವಣೆಗಳಾಗಿತ್ತು ಗ್ರಾಮ ಪಂಚಾಯಿತಿ. ಸೊ ಗ್ರಾಮ ಪಂಚಾಯಿತಿ ಅಂದರೆ ನಿಮ್ಗೆ ಗೊತ್ತಾಗಿರ್ಬೋದು. ಈಗ ಮೊದಲು ಹೇಗೆ ಬರ್ತಾ ಇತ್ತು ಹಣ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಅಮೌಂಟು ರಿಲೀಸ್ ಆಗಿ ಅಲ್ಲಿಂದ DBT ಟ್ರೆಸರಿಗಳ ಮುಖಾಂತರ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಇತ್ತು. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸರಿಯಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈಗ ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಇನ್ನು ಹಣಕಾಸು ಇಲಾಖೆಗೆ ಹೋಗಿ ಹಣಕಾಸು ಇಲಾಖೆ ಅಲ್ಲ, ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಒಂದು ಬೆಂಗಳೂರು ಸಮೀಪ ಇರತಕ್ಕಂತಹ ಒಂದು 4-5 ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ತಾವಂತೆ. ಅಲ್ಲಿ ಹೋಗಿ ಏನೇನು ಪ್ರೊಸೆಸಿಂಗ್ ಇರುತ್ತೆ ಇದೆಲ್ಲ ಕೂಡ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಮತ್ತೆ DBT ಟ್ರೆಸರಿಗೆ ಪುಷ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತದೆ. ಈ ರೀತಿ ಪ್ರೊಸೆಸಿಂಗ್ ಇದೆ ಸದ್ಯಕ್ಕೆ. ಈಗ ಗ್ರಾಮ ಪಂಚಾಯಿತಿ ಆ್ಯಡ್ ಮಾಡ್ಕೊಂಡಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಷ್ಟೊಂದು ಕೆಲಸ ಭಾರ ಬೀಳಬಾರ್ದು ಅಂತ ಹೇಳಿಬಿಟ್ಟು, ಯಾಕಂದರೆ ಅದರದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ನೀವು ಅನ್ಬೋದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಸಾಕಷ್ಟು ಕೆಲಸಗಳಿರ್ತಾವಲ್ವಾ ಅಂತ ಹೇಳಿಬಿಟ್ಟು ಅಲ್ಲಿ ಇನ್ಫಾರ್ಮೇಷನ್ ಮಾತ್ರ ಕೊಟ್ಟಿದ್ದಾರೆ, ಹಣ ಅಲ್ಲೇ ಹೋಗುತ್ತೆ ಅಂತಕ್ಕಂತಹ ಮಾಹಿತಿ ಏನು ಸಿಕ್ಕಿಲ್ಲ. ಒಟ್ಟಾರೆಯಾಗಿ ಸರ್ಕಾರದಿಂದ ಇದೆ ಅಂದ ಬಳಿಕ ಅದಕ್ಕೆ ಏನಾದರೂ ಕೆಲಸ ಮಾಡಿಕೊಂಡು ಹಣ ಹಾಕಲೇಬೇಕಾಗತ್ತೆ. ಅದಕ್ಕೋಸ್ಕರ ಸಪ್ರೇಟ್ ಏನಾದರೂ ಸ್ಟಾಪ್ ಏನಾದರೂ ಸೆಲೆಕ್ಷನ್ ಮಾಡಿರ್ಬೋದು. ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಹಣ ನಮಗೆ ಬರಬೇಕಾಗಿದೆ ಅಷ್ಟೇ. ಈಗ ಸದ್ಯಕ್ಕೆ ಈ ರೀತಿ ಪ್ರೊಸೆಸಿಂಗ್ ಇದೆ. ಇನ್ನು ಏನು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕೊನೆಯ ಪಕ್ಷ ಇದು ಬದಲಾವಣೆ ಆಗಿತ್ತು. ಆದರೆ ಈಗ ಏನು ಬದಲಾವಣೆ ಆಗ್ತಾ ಇದೆ ಅಂದರೆ GST ಪೇಯರ್ ಇದ್ದಾರಲ್ಲ ಅವರಿಗೋಸ್ಕರ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹೌದು, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರುವಂಥವ್ರಿಗೂ GST ಪೇಯರ್ ಮಾಡ್ತಾ ಇರುವಂಥವ್ರಿಗೂ ವ್ಯತ್ಯಾಸ ಇದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ ಯಾರು ಮಾಡ್ತಾ ಇದ್ರಿ ಅವ್ರಿಗಂತೂ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ, ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಸಾಕಷ್ಟು ಫಲಾನುಭವಿಗಳನ್ನು ಇದೇ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿತ್ತು. ಅದೇ ರೀತಿಯಾಗಿ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗಿತ್ತು. ಈ ಒಂದು ಗ್ಯಾರಂಟಿ ಯೋಜನೆಗಳು ಬಂದ ತಕ್ಷಣ ಇಂತಹ ಎಲ್ಲ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲು ಪ್ರಾರಂಭ ಮಾಡಲಾಗಿತ್ತು. ಇದುವರೆಗೂ ಕೂಡ ಸಾಕಷ್ಟು ಸುಮಾರು 15 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ರದ್ದಾಗಲಾಗಿದ್ವು. ಇನ್ನೂ ಕೂಡ ಹಲವಾರು ರೇಷನ್ ಕಾರ್ಡ್ಗಳು ರದ್ದಾಗೇ ಆಗ್ತಾನೂ ಇದಾವು ಕೂಡ. ಈಗ ಬದಲಾವಣೆ ಏನಪ್ಪ ಅಂದರೆ GST ಪೇಯರ್ ಯಾರು ಮಾಡ್ತಾ ಇದ್ದೀರಿ, ಇಂತಹ GST ಪೇಯರಲ್ಲಿ ಸಣ್ಣ ಪುಟ್ಟ GST ಪೇಯರ್ಗಳು ಮಾಡೋರು ಕೂಡ ಇರ್ತಾರೆ. ಅದೇ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ GST ಪೇ ಮಾಡೋರು ಕೂಡ ಇರ್ತಾರೆ. ಹೌದು, ಇಲ್ಲಿ ಸಣ್ಣ ಪುಟ್ಟ ಅಂಗಡಿಯವರು ಕೂಡ ಈ ಒಂದು GST ಪೇಯರನ್ನು ಮಾಡ್ತಾ ಇರ್ತಾರೆ. ಅವ್ರ ಹತ್ರ BPL ರೇಷನ್ ಕಾರ್ಡ್ ಇರುತ್ತೆ ಅಥವಾ APL ರೇಷನ್ ಕಾರ್ಡ್ ಇರುತ್ತೆ. ಆದರೂ ಸಹಿತ ಅವರು GST ಪೇಯರ್ ಮಾಡ್ತಾರಂತ ಹೇಳ್ಬಿಟ್ಟು ಅವರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ರದ್ದು ಮಾಡಲಾಗಿತ್ತು. ಅವರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗಿತ್ತು. ಅಂತಹ ಸಣ್ಣ ಪುಟ್ಟ GST ಪೇ ಮಾಡುವಂಥವರಿಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗತ್ತಂತೆ. ಹೌದು, ಯಾರು ದೊಡ್ಡ ಪ್ರಮಾಣದಲ್ಲಿ GST ಪೇ ಮಾಡ್ತಾ ಇರ್ತೀರಿ ನಿಮಗಂತೂ ಹಣ ಜಮಾ ಆಗೋದಿಲ್ಲ. ಆದರೆ ಸಣ್ಣ ಪುಟ್ಟ ವ್ಯಾಪಾರಿಗಳು GST ಪೇ ಮಾಡ್ತಾ ಇರ್ತೀರಿ, ನಿಮ್ಮಂತಹ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗತ್ತಂತೆ. ಮತ್ತು ಯಾರ್ಯಾರು ಈಗ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನು ಮೊದಲು ಪಡ್ಕೊಳ್ತಾ ಇದ್ರಿ, ತದನಂತರ ಬಂದಾಗಿತ್ತು, ಈಗ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇದೆ. ಹೌದು, ಈ ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದು. ಸೊ ನಿಮ್ಮ ಖಾತೆಗಳಿಗೆ ನೀವು ಎಲಿಜಿಬಲ್ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರ್ತದೆ ಅಂತಕ್ಕಂತಹ ಮಾಹಿತಿ ಇಲ್ಲಿ
ಇಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ಸೊ ನೋಡಿ ಈ ಒಂದು ಚೇಂಜಸ್ ಆಗಿದೆ. ಯಾರು ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿದ್ದೀರಿ, ನಿಮಗೆ ಹಣ ಜಮಾ ಆಗಲಿಲ್ಲಪ್ಪ ಅಂದರೆ ಈಗ ಡೆಫಿನೆಟ್ಲಿ ಆಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಅದರಿಂದ ಮತ್ತೆ ಏನಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿ ಇದ್ರ ಬಗ್ಗೆ ಎಷ್ಟು ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.